ಕಲೆಕ್ಟ್ ಮಾಡಿ ನಮ್ಮ ಟ್ರ್ಯಾಕ್ಟರ್ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಈ ತರ 24 ಅವರ್ಸ್ ಬರೋ ತರ ವ್ಯವಸ್ಥೆ ಆಗಿದೆ. ಮತ್ತೆ ಸ್ವಚ್ಛತೆ ಬಗ್ಗೆ, ಟಾಯ್ಲೆಟ್ ಸ್ವಚ್ಛತೆ, ಅದಕ್ಕೆ ಅಂತಾನೆ ಗ್ರಾಮ ಪಂಚಾಯತಿಯಿಂದ ಒಬ್ಬರನ್ನ ನೇಮಕ ಮಾಡಿ ವಾರಕ್ಕೆ 2 ಸತಿ ಬಂದು ಕ್ಲೀನ್ ಮಾಡೋ ತರ ಕೂಡ ವ್ಯವಸ್ಥೆ ಆಗಿದೆ. ಗಿಡಗಳೆಲ್ಲ ಬೆಳ್ಕೊಂಡು ಹಾವುಗಳೆಲ್ಲ ಬಂದು ತೊಂದರೆಗಳಾಗ್ತಾ ಇತ್ತು ಅಂತ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇತ್ತು. ಮತ್ತೆ ಕಸದ ವ್ಯವಸ್ಥೆ ಏನು ಸೆಪರೇಟ್ ಆಗಿ ಡಸ್ಟ್ಬಿನ್ಗಳು. ನನ್ನ ಶಾಲೆಯ ಹೆಸರು GHPS ಮಾಯ್ಸ್ ಅಂತ. ನಾನು ದಸರಾ ರಜೆಯಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿದ್ದೇನೆ. ಆ ಸಮಸ್ಯೆ ಏನೆಂದರೆ ಶಾಲೆಯ ರಸ್ತೆಯಲ್ಲಿ ಸ್ವಚ್ಛತೆಯ ಸಮಸ್ಯೆ. ಶಾಲೆಗೆ ಬರುವಾಗ ಡೈಲಿ ದಿನನಿತ್ಯ ನೋಡುವಾಗ ಕಸದ ರಾಶಿ ಬಿದ್ದಿರುತ್ತದೆ. ಅದರಿಂದ ರೋಗಗಳು ಹರಡುವ ಚಾನ್ಸಸ್ ಇದೆ. ಅದನ್ನು ತೆಗೆಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಪರಿಹಾರ ಮಾರ್ಗಗಳು: ಸ್ವಚ್ಛತೆಯನ್ನು ಕ್ರಮವಹಿಸುವುದು ಮತ್ತು ಕಸದ ವಿಲೇವಾರಿ ತೆಗೆಸಬೇಕು ಮತ್ತು ಪರಿಸರ ಸ್ವಚ್ಛತೆಯಾಗಿರುತ್ತದೆ. ಜನರಿಗೆ ರೋಗಗಳು ಅಂಟು ಜಾಗೃತಿ ಮೂಡಿಸುವುದು. ಅನುಕೂಲತೆ: ಶಾಲೆಯ ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಂಚನಹಳ್ಳಿ ಶಾಲೆಯಿಂದ ನಾನು ಬಂದಿದ್ದೇನೆ. ಸಮಸ್ಯೆ: ಶಾಲೆಯಿಂದ ಮೈದಾನಕ್ಕೆ ಮತ್ತು ಶೌಚಾಲಯಕ್ಕೆ ಹೋಗಲು ರಸ್ತೆ ತೊಂದರೆ. ಪರಿಣಾಮ: ವಾಹನಗಳು ವೇಗವಾಗಿ ಚಲಿಸುತ್ತವೆ. ಮೈದಾನಕ್ಕೆ ಹೋಗಲು ಮಕ್ಕಳು ತುಂಬಾ ಭಯ ಪಡುತ್ತಾರೆ. ಮಕ್ಕಳು ಓಡಾಡುವಾಗ ಅಪಘಾತವಾಗುವ ಸಾಧ್ಯತೆ ತುಂಬಾನೇ ಇದೆ. ಪರಿಹಾರ ನೀವು ಹೇಳಿ. ಹಂಸಾಕ್ಬೇಕು, ಕ್ರಾಸ್ ಮಾಡಕ್ಕೆ ಫೀಲ್ಡ್ ಹೋಗ್ತಲ್ವಾ, ಅದು ತರ್ತೀವಿ. ಸೂಚನಾ ಫಲಕ ಹಾಕ್ಸೋಣ ಬಿಡಮ್ಮ. ಸೂಚನಾ ಫಲಕ ಒಂದು ಬೇಕಲ್ವಾ, ಹಂಸ ಒಂದು ಸೂಚನಾ ಫಲಕ. ಯಾವ ಕಡೆ ಹೋಗ್ಬೇಕು? ಸೈಕಲ್ ತುಳ್ಕೊಂಡು ಯಾವ ಕಡೆ ಹೋಗ್ಬೇಕು? ನನ್ನ ಶುಭೋದಯ. ನನ್ನ ಹೆಸರು ಜಯಶ್ರೀ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಶಾಲೆ ಹೆಸರು GHPS ಮಾಯ್ಸ್ ಅಂತ. ನಾನು ದಸರಾ ರಜೆಯಲ್ಲಿ ಒಂದು ಸಮಸ್ಯೆಯನ್ನು ಗುರುತಿಸಿದ್ದೇನೆ. ಆ ಸಮಸ್ಯೆ ಏನೆಂದರೆ ನನ್ನ ಶಾಲೆಯ ಗೇಟ್ ಮತ್ತು ಮೈದಾನದ ಸಮಸ್ಯೆ. ನನ್ನ ಶಾಲೆಯ ಗೇಟ್ ಹಾಳಾಗಿರುವುದರಿಂದ ಅದು ಯಾವಾಗಲೂ ತೆರೆದೇ ಇರುತ್ತದೆ. ಹಾಗಾಗಿ ನನ್ನ ಶಾಲೆಯ ಮೈದಾನದಲ್ಲಿ ಕಸ ಮತ್ತು ಪ್ಲಾಸ್ಟಿಕ್ಗಳನ್ನು ಹಾಕುತ್ತಿದ್ದಾರೆ ಮತ್ತು ನಾವು ನೆಟ್ಟಿರುವ ಗಿಡಗಳನ್ನು ನಾಶಗೊಳಿಸಿದ್ದಾರೆ. ಇದಕ್ಕೆ ಪರಿಹಾರ: ನನ್ನ ಶಾಲೆಗೆ ಒಂದು ಗೇಟನ್ನು ಹಾಕಿಸಿಕೊಡಿ ಮತ್ತು ಕಾಂಪೌಂಡಿನ ದುರಸ್ತಿ. ಇದರಿಂದ ನಮಗೆ ಆಗುವ ಅನುಕೂಲ ಏನೆಂದರೆ, ನನ್ನ ಶಾಲೆಗೆ ಒಂದು ಗೇಟನ್ನು ಹಾಕಿಸಿಕೊಟ್ಟರೆ ನನ್ನ ಶಾಲೆಯ ಮೈದಾನದಲ್ಲಿ ಕಸ ಮತ್ತು ಪ್ಲಾಸ್ಟಿಕ್ಗಳು ಬೀಳುವುದಿಲ್ಲ. ಅದಕ್ಕಾಗಿ ನನ್ನ ಶಾಲೆಗಳು ನಾವು ನೆಟ್ಟಿರುವ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತವೆ ಮತ್ತು ನನ್ನ ಶಾಲೆ ಸ್ವಚ್ಛ ಸುಂದರ ಶಾಲೆಯಾಗಿ ಕಾಣುತ್ತದೆ. ಇದುವರೆಗೂ ಮಾತನಾಡಲು ಅವಕಾಶ ನೀಡಿ ಕಾಂಪೌಂಡ್ ನಿರ್ಮಾಣ ಮಾಡಕ ಡೆವಲಪರ್ ನಾನೇ ಮಾಡಿಸ್ತೀನಿ. ಇನ್ನೇನ್ ಮಾಡ್ತೀನಿ, ಸರ್ಕಾರದಿಂದ ಪಂಚಾಯತಿಂದ ಅಷ್ಟೊಂದು ಹಣ ಕೊಡೋಕೆ ಸಾಧ್ಯ ಇರಲ್ಲ. ಯಾರು ಡೆವಲಪರ್ ಹಿಡಿದು ನಾನೇ ಕಾಂಪೌಂಡ್ ಮಾಡಿಸ್ಕೊಡ್ತೀನಿ. ಏನಾದ್ರೂ ಸಮಸ್ಯೆ ಇದೆ ಅಧ್ಯಕ್ಷರು ಅಂತ ಹೇಳಿದ ತಕ್ಷಣ ಫಸ್ಟ್ ಶಾಲೆ ನೋಡಿ ಅಂತ ನಮ್ಮ ಅಧ್ಯಕ್ಷರು ಮೊದಲೇ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ನಾನು ಗೇಟ್ ಇಲ್ಲ ಅಂತ ಹೇಳಿದ್ದಕ್ಕೆ ಗೇಟ್ಗೂ ನಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಇಟ್ಟಿದ್ವಿ. ಹಾಗೆ ರಸ್ತೆಗೂ ಆಗಿದೆ. ಈ 2 ಕಾಮಗಾರಿ ಮತ್ತೆ ಯಾವುದೇ ನೀರಾಗ್ಲಿ ಮತ್ತೆ ಯಾವುದೇ ಒಂದು ಸಮಸ್ಯೆ ಆಗಿರ್ಲಿ, ಸ್ವಚ್ಛತೆ ಆಗಲಿ, ಯಾವುದಕ್ಕೆ ಆಗಲಿ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಧನ್ಯವಾದಗಳು. ಅದನ್ನ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಹಂತವಾಗಿ ಬಗೆಹರಿಸ್ತೀನಿ ಅಂತ. ಇದೆಷ್ಟು ಗಣರಾಜ್ಯೋತ್ಸವ ಒಳಗಡೆ ನಿಮ್ಮ ಬ್ಯಾಂಡ್ ಸೆಟ್ ಸಹ ಈಗ ಇಲ್ಲಿ ವೇದಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಈಗ ಅದಾಗುತ್ತೆ. ಇನ್ನು ಉಳಿದ ಸಮಸ್ಯೆಗಳನ್ನ ಹಂತವಾಗಿ ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ. ಏನಿತ್ತು ಅದು ಎಲ್ಲವನ್ನು ಸಹ ನಮ್ಮ ಅಧ್ಯಕ್ಷರ ಮುಂದೆ ವಿಷಯವನ್ನ ಪ್ರಸ್ತಾಪ ಮಾಡಿ ಆ ಒಂದು ಸಮಸ್ಯೆಗೂ ಸಹ ಪರಿಹಾರವನ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಹ ಉತ್ತರವನ್ನು ನಮಗೆ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗುತ್ತೆ ಅಂತ ಅವರು ನಿಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಹಾಗೆಯೇ ಇಲ್ಲಿ
ಇನ್ನ ಒಂದೆರಡು ವಿಷಯಗಳನ್ನ ನಾನು ವಿಶೇಷವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಯಲ್ಲಪ್ಪ ಸರ್ ಅವರು ಕೆಲವು ವಿಷಯಗಳನ್ನ ಕೇಳಿದ್ರು. ಮಕ್ಕಳ, ನೀವು ಇಲ್ಲಿ ಇರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನ ಅಷ್ಟೇ ಕೇಳಿದ್ರಿ, ಆದರೆ ಶಾಲೆಯಲ್ಲಿ ಇರ್ತಕ್ಕಂತಹ ಟೀಚರ್ ಸಮಸ್ಯೆಯನ್ನ ನೀವು ಕೇಳಿಲ್ಲ, ಅದನ್ನ ನೀವು ಕೇಳಬೇಕು. ಹಾಗೆ ಸಂಗೀತ ಶಿಕ್ಷಕರನ್ನ ಕೇಳಬೇಕು ಅಂತ ಕೆಲವು ಬೇಡಿಕೆಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ಸಹ ಭಾಗಿಯಾಗಿರ್ತೀನಿ. ಇಲ್ಲಿ ಏನು ಅಂತಂದ್ರೆ, ಇದು ಈಗಿನ ಸಮಸ್ಯೆ ಅಲ್ಲ, ಇದು ಮೊದಲಿಂದನೂ ಇರ್ತಕ್ಕಂತಹ ಒಂದು ಸಮಸ್ಯೆ. ಇದನ್ನ ನಾನು ಬಂದಾಗಿನಿಂದನೂ ನಾನು ಮತ್ತೆ ಪ್ರೈಮರಿ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಸೇರಿ BO ಕಚೇರಿಗೆ ಈ ಒಂದು ಸಮಸ್ಯೆಯ ಕುರಿತಾಗಿ ನಮಗೆ ಟೀಚರ್ ಅನ್ನ ಕೊಡಿ ಅಂತ ಕೇಳಿದೀವಿ. ಆದ್ರೆ ಇವತ್ತು ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ರಿ. ಎಲ್ಲ ಮಕ್ಕಳು ಏನು ಅವ್ರ ಸಮಸ್ಯೆಗಳು ಹೇಳವ್ರೆ, ಶೌಚಾಲಯ ಇರ್ಬೋದು, ಇಲ್ಲ ರಸ್ತೆ ಇರ್ಬೋದು, ನೀರಿರ್ಬೋದು, ಸುಮಾರು ಸಮಸ್ಯೆಗಳು ಹೇಳವ್ರೆ. ಎಲ್ಲ ಸಮಸ್ಯೆಗಳು ಅವ್ರ ಹಂತವಾಗಿ ನನ್ನ ಅವಧಿ ಮುಗಿಯೋದ್ರೊಳಗೆ ಮಾಡಿಕೊಡ್ತೀನಿ ಅಂತ ಈ ಮೂಲಕ, ಮಾಧ್ಯಮದ ಮೂಲಕ ನಾನು ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಸಮಸ್ಯೆ ಜಾಸ್ತಿ ಹೇಳೋದು ಸರ್. ಬಹುತೇಕ ನಾವು ಕಸ ವಿಲೇವಾರಿ ಘಟಕ ಮಾಡಿಸಿದ್ದೀರಿ. ನಾವು ಬಂದು ಸೆಕೆಂಡಲ್ಲಿ ಅದನ್ನೇ ಮಾಡಿದ್ದು ನಾನು. ಏನು ಮಾಡೋಕ್ಕಾಗಲ್ಲ, ಈಗ ಅಂಥದ್ವಾಗಿ ಅವ್ರನ್ನೇ ಉಪಯೋಗಿಸ್ಕೊಂಡು ಕಸ ವಿಲೇವಾರಿ ಘಟಕದವ್ರನ್ನೇ ಇದು ಮಾಡ್ಕೊಂಡು ಮಾಡಿಸ್ತೀನಿ. ಸರ್, ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲ, ಸಂಗೀತ ಶಿಕ್ಷಕರಿಲ್ಲ ಅಂದರೆ ಏನು ಕೊಡೋಕ್ಕೇನು ಆಗುತ್ತೆ? ಯಾರನ್ನು ಡೊನೇಟರ್ ಹಿಡಿದ್ಬಿಟ್ಟು ಅದನ್ನು ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ದೈಹಿಕ ಶಿಕ್ಷಕರು, ಸಂಗೀತ ಶಿಕ್ಷಕರನ್ನ ಯಾರನ್ನು ಡೊನೇಟರ್ ಹಿಡಿದ್ಬಿಟ್ಟು ಕೊಡೋ ಪ್ರಯತ್ನ ಮಾಡ್ತೀನಿ. ನನಗೆ ಈವಾಗಲೇ ಇದ್ರ ಸಮಸ್ಯೆ ಗೊತ್ತಾಗಿದ್ದು, ನೋಡೋಣ ಯಾರನ್ನ ಹಿಡಿದ್ಬಿಟ್ಟು ಮಾಡಿಸ್ತೀನಿ. ಈಗ ಮಹೇಸಂದ್ರ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ಗ್ರಾಮ ಸಭೆ ಇತ್ತು. ವಿಶೇಷವಾಗಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಟೀಚರ್ಸು ಎಲ್ಲರೂ ಇದ್ದರು. ಮಕ್ಕಳು ಅವರ ಕುಂದುಕೊರತೆಗಳನ್ನು ಹೇಳಿದ್ರು. ಆಲ್ಮೋಸ್ಟ್ ಈಗ ನಾನು ಅಧ್ಯಕ್ಷರಾದವರಿಂದ ನಮ್ಮ ಶಕ್ತಿ ಮೀರಿ ಏನು ತೊಂದರೆಗಳಿತ್ತು ಎಲ್ಲ ಪರಿಹಾರ ಮಾಡ್ಕೊಂಡು ಬಂದಿದ್ವಿ. ಅಧ್ಯಕ್ಷರು ಸಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈಗ ಮಕ್ಕಳು ಏನು ಹೇಳಿದ್ದಾರೋ ಈ ತೊಂದರೆಗಳನ್ನ ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ ಬೇರೆ ವ್ಯಾಪ್ತಿಗೆ ಬರುತ್ತೋ ಅದನ್ನು ಪರಿಹಾರ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ.